ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿಯುತವಾಗಿದೆ. ಆದರೆ ಒಳಗಡೆ ಏನೋ ಒಂದು ತರಹ ಸಮಸ್ಯೆ ಇದೆ. ಆ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮ ಒಳಮನಸ್ಸಲ್ಲಿರ್ತಕ್ಕಂಥ ಸಮಸ್ಯೆ. ಆ ನೋವನ್ನು ನೀವು ಹೇಳಲಿಕ್ಕಾಗಲ್ಲ. ಅಥವಾ ಒಳಗಡೆ ಇರ್ತಕ್ಕಂಥ ನೋವಿಗೊಂದು ಪರಿಹಾರ ಹೇಗೆ? ಪರಿಹಾರಕ್ಕಾಗಿ ಕಾಯಬೇಕಾಗಿದೆ. ಕಾರಣ ನಾಳಿನ ಬದಲಾವಣೆಗಳಲ್ಲಿ ಶನಿ ಬದಲಾವಣೆ ಆಗುವಂತಹ ಕಾಲ ಇಂಥೆಲ್ಲ ವಿಚಿತ್ರ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ. ಒಟ್ಟಾರೆ ಗ್ರಹ ನಕ್ಷತ್ರಚಾರ ಪ್ರಕಾರ ಗ್ರಹಗತಿಗಳಲ್ಲಾಗಿರುವಂತಹ ಬದಲಾವಣೆಗಳಿಂದ ಮನಸ್ಸಿಗೆ ಬಹಳಷ್ಟು ತೊಂದರೆ, ಮನಸ್ಸಿಗೆ ಆಯಾಸ, ಇಲ್ಲದ ನೋವು ಇದು ಎದುರಾಗುವಂಥ ಸಾಂದ್ರತೆ ತುಲಾರಾಶಿಯವರಿಗಿದೆ. ಆದರೆ ತುಲಾರಾಶಿಯವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಬೆಳಕನ್ನು ಕಾಣ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಆದಷ್ಟು ಲಾಭವನ್ನೇ ಕಾಣ್ತೀರಿ. ಆದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ತಪ್ಪದಿರ ಶನೇಶ್ಚರನಿಗೆ ನಾಳೆ ಸಾಧ್ಯವಾದರೆ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಶನೇಶ್ಚರನ ಮಂದಿರಗಳಲ್ಲಿ, ಶಿವ ಮಂದಿರಗಳಲ್ಲಿ ನಾಳೆ ವಿಶೇಷವಾದ ಕಾರ್ಯಕ್ರಮಗಳಿದೆ. ನಾಳೆ ಗಾಂಧಿ ಬಜಾರಲ್ಲಿರ್ತಕ್ಕಂಥ ಶಿವಶಂಕರ ಸಾನ್ನಿಧ್ಯದಲ್ಲಿ, ಶಿವಶಂಕರ ಆಲಯ ಅಂದರೆ ಶಿವಾಲಯದಲ್ಲಿ ನಾಳೆ ಗಾಂಧಿ ಬಜಾರಲ್ಲಿ ಸಂಜೆ 6 ಗಂಟೆಗೆ ನಡೀತಕ್ಕಂಥ ಶನೇಶ್ಚರ ಮಹಾಯಾಗ, ವಿಶೇಷವಾದಂಥ ರೀತಿ ಶನೇಶ್ಚರ ಶಾಂತಿಯನ್ನು ಸಹಿತ ಅಲ್ಲೇ ಏರ್ಪಾಡು ಮಾಡಿರೋದ್ರಿಂದ 6 ಗಂಟೆಗೆ ನಡೆಯುವಂಥ ಆ ಮಹಾಯಾಗಕ್ಕೆ ನಾನು ಬರ್ತಿದ್ದೀನಿ, ನೀವು ಬನ್ನಿ. ಜೊತೆಗೆ ತುಲಾರಾಶಿಯವರು, ಕನ್ಯಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಧನುರಾಶಿಯವರು, ಇನ್ನು ಮಕರ ಕುಂಭ ನಾನು ಹೇಳುವಂತಿಲ್ಲ, ಶನಿಯ ಸ್ವಕ್ಷೇತ್ರ, ತಾವೂ ಬರಬೇಕಾದಂಥದ್ದು. ಬರಬೇಕಾದ್ರೆ ಬರಿಗೈಲಿ ಬರಬೇಡಿ. ಒಂದಿಷ್ಟು ಮಂಗಳ ದ್ರವ್ಯಗಳು, ಶಿವನಿಗೆ ಆರತಿ ಮಾಡಲಿಕ್ಕೆ ಒಂದಿಷ್ಟು ಬೇಕಾಗಿರ್ತಕ್ಕಂಥ ಆರತಿಯ ಪದಾರ್ಥಗಳು ಅಂದರೆ ದೀಪ, ಒಂದಿಷ್ಟು ಎಣ್ಣೆ ಬತ್ತಿ, ಇಂಥದ್ದನ್ನು ವ್ಯವಸ್ಥೆ ಮಾಡಿಕೊಳ್ಳಿ. ಶ್ರದ್ಧೆಯಿಂದ ಬನ್ನಿ. ನಾಳಿನ ಒಂದು ಅನುಷ್ಠಾನಕ್ಕೆ ಎಲ್ಲರೂ ಭಾಗವಹಿಸಿ. ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರಂತೂ ಸ್ವಲ್ಪ ಹೆಚ್ಚಿನಾದ ರೀತಿ ಶನಿ ಜಪವನ್ನು ಮಾಡತಕ್ಕಂಥದ್ದು ಭಾಳಷ್ಟು ಒಳಿತು, ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಇನ್ನು ಗುರುವಿನ ಅನುಗ್ರಹವೂ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಆದರೆ ಮನಸ್ಸಲ್ಲಿ ಒಂದು ಸ್ವಲ್ಪ ಕಸಿಬಿಸಿ ಇದೆ. ಹಾಕುವ ಪ್ರತಿಯೊಂದು ಹೆಜ್ಜೆ ಭಾಳಷ್ಟು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅಲ್ಲಿಂದ ಜಾರು ಬೀಳುವಂತೆ ಮಾಡುತ್ತೆ. ಅಂದರೆ ಅಧಿಕವಾದಂತಹ ಉನ್ನತ ಸ್ಥಿತಿಯೂ ಸಿಗ್ಬೋದು, ಆ ಉನ್ನತ ಸ್ಥಿತಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಜಾರು ಬೀಳುವಂಥದ್ದಾಗ್ಬೋದು. ವೃಶ್ಚಿಕ ರಾಶಿಯವರು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಜೋಪಾನವಾಗಿರಬೇಕು. ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲ. ಆದರೆ ವೃಶ್ಚಿಕ ರಾಶಿಯವರ ಒಳಮನಸ್ಸಿನಿಂದ ನೀವು ಮಾಡುವಂಥ ಸಂಕಲ್ಪ, ನೀವು ನಂಬಿರ್ತಕ್ಕಂತಹ ದೈವದ ಆರಾಧನೆ, ಜೊತೆಗೆ ಪ್ರಸನ್ನ ಆಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ರಾಮತಾರಕವನ್ನು ಮಾಡ್ತಕ್ಕಂಥದ್ದು, ರಾಮತಾರಕ ಹವನಾಗಲಿ ಅಥವಾ ವಿಶೇಷವಾಗಿ ರಾಮನಾಮವನ್ನು ಜಪ ಮಾಡ್ತಕ್ಕಂಥದ್ದಾಗಲಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ. ಇನ್ನು ಬೆಳಗ್ಗೆದ್ದರೆ ಶನಿ ಪ್ರವೇಶ ಮಾಡತಕ್ಕಂತಹ ಈ ಆಸ್ಥಾನಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮನಸ್ಸಿಗೆ ಇಲ್ಲದ ಅಸಮಾಧಾನ, ತೊಂದರೆ, ತಾಪತ್ರೆಗಳು, ಯಾವುದ್ರ ಕಡೆಯೂ ನೆಮ್ಮದಿ ಇಲ್ಲದಿರತಕ್ಕಂಥದ್ದು. ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಬಹಳ ಕನ್ಫ್ಯೂಷನ್. ಈ ಕೆಲಸ ನಾನು ಮಾಡೋದಾ ಬಿಡೋದಾ, ಈ ರೂಟಲ್ಲಿ ಹೋದರೆ ಸರಿಯಾ ತಪ್ಪಾ, ಒಟ್ಟಾರೆ ಭಾಳಷ್ಟು ದ್ವಂದ್ವ ಮನಸ್ಸಿನಿಂದ ಒದ್ದಾಡ್ತಿದ್ದೀರಿ. ಧನುರಾಶಿಯವರು ಇಂಥ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಕಪ್ಪು ಬಣ್ಣದ ಆಕಳನ್ನು, ಕಪ್ಪು ಬಣ್ಣದ ಗೋವನ್ನು ನೀವು ಇವತ್ತು ಮುಟ್ಟಿ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಒಳಿತನ್ನು ಗುಡಿಯಲ್ಲಿ ಶನಿ ಪ್ರದೋಷದಲ್ಲಿ ಈಶ್ವರನ ಗುಡಿಯಲ್ಲಿ ಹಾಲಿನ ಅಭಿಷೇಕದಲ್ಲಿ ದೇವ ತೃಪ್ತನು, ಶನಿದೇವ ತೃಪ್ತನು. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಶನಿದೇವನ ಕರುಣೆಗೆ ಪಾತ್ರರಾಗುವ, ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಹದಿನೆಂಟು ಮಂದಿಗೆ ಅಭ್ಯಂಜನ ಮಾಡಿಸಲು ಶನಿದೇವನ ಕೋಪವು ತಾನೇ ಶಮನವು. ವೀರಾಂಜನೇಯನಿಗೆ ತುಳಸಿ ಮಾಲೆ ಅರ್ಪಿಸಲು ಶನಿದೇವನ ತಾಪವು ತಾನೇ ಕಳೆವುದು.
18 ಮಂದಿಗೆ ಅಭ್ಯಂಜನ ಮಾಡಿಸಲು ಶನಿದೇವನ ಕೋಪವು ತಾನೇ ಶಮನವು. ವೀರಾಂಜನೇಯನಿಗೆ ತುಳಸಿ ಮಾಲೆ ಅರ್ಪಿಸಲು ಶನಿದೇವನ ತಾಪವು ತಾನೇ ಕಳೆವುದು. ಮಾರುತಿಯ ಮಹಿಮೆಯ ಸುಂದರ ಕಾಂಡದ ಪಠಣ ಶನಿದೇವನ ಒಲಿಸಲು ಸುಲಭ ವಿಧಾನ. ನವವಿಧದ ಗಣಪತಿಗೆ ನಿತ್ಯ ಪ್ರದಕ್ಷಿಣ. ನವವಿಧದ ಗಣಪತಿಗೆ ನಿತ್ಯ ಪ್ರದಕ್ಷಿಣ. ಶನಿಗ್ರಹದ ಬಾಧೆಯಿಂದ ತಕ್ಷಣ ನಿವಾರಣ. ಅನ್ನದಾನ ಮಾಡಲು ಶನಿದೇವನ ಭಜಿಸಲು. ಅನ್ನದಾನ ಮಾಡಲು ಶನಿದೇವನ ಭಜಿಸಲು. ಒಲಿಯುವನು ಹರಸುವನು, ಒಲಿಯುವನು ಹರಸುವನು ರವಿಸುತನು ನಮ್ಮ ಶನಿದೇವನು. ಬನ್ನಿರಿ ಬನ್ನಿರಿ ಸೇವೆ ಮಾಡುವ, ಬನ್ನಿರಿ ಬನ್ನಿರಿ ಸೇವೆ ಮಾಡುವ. ಶನಿದೇವನ ಕರುಣೆಗೆ ಪಾತ್ರರಾಗುವ. ಆ ಶನಿದೇವನ ಕಾಟ ಕಳೆವ ರೀತಿ ತಿಳಿಯುವ. ಭಾಸ್ಕರಾಯ ವಿದ್ಮಹೇ ಮಾದ್ಯುತಿಕರಾಯ ಧೀಮಹಿ ಆದಿತ್ಯ ಪ್ರಚೋದಯಾತ್. ಭಾಸ್ಕರಾಯ ವಿದ್ಮಹೇ ಮಾದ್ಯುತಿಕರಾಯ ಧೀಮಹಿ ಆದಿತ್ಯ ಪ್ರಚೋದಯಾತ್. ನಿಜವಾನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯಕೋಶ ತೊರೆದ ಶ್ರೀರಾಮನನ್ನು. ನಿಜವಾನುಡಿದ ರಾಜ ಹರಿಶ್ಚಂದ್ರನನ್ನು, ರಾಜ್ಯಕೋಶ ತೊರೆದ ಶ್ರೀರಾಮನನ್ನು. ಕಾಡಿನ ಪಾಲಾದ ಪಾಂಡವರನ್ನು, ನಾಡಾಡು ದೊರೆಯಾದ ನಳರಾಜನನ್ನು. ಕಾಡಿದಂತೆಲ್ಲ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿದರೆಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನನ್ನು. ಎಲ್ಲ ಶಾಸ್ತ್ರ ಬಲ್ಲ ಗುರು ಬೃಹಸ್ಪತಿಯನ್ನು, ಕೈಲಾಸ ಗಿರಿವಾಸ ಗೌರೀಶನನ್ನು. ಸುರಲೋಕ ಸಾಮ್ರಾಟ ದೇವೇಂದ್ರನನ್ನು, ಅಪ್ರತಿಮ ಬಲಶಾಲಿ ರಾಜ ವಿಕ್ರಮನನ್ನು. ಕಾಡಿದಂತೆಲ್ಲ ನೀ ಕಾಡಬೇಡ, ಕಷ್ಟ ಸಂಕಷ್ಟದಲ್ಲಿ ನೀ ದೂಡಬೇಡ. ಕರುಣಿಸಿ ಕನಿಕರಿಸಿ, ಕರುಣಿಸಿ ಕನಿಕರಿಸಿ ನೀ ನಮ್ಮ ನೋಡ. ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ವಾಣೀಶ ಗಿರಿಜೇಶ ಲಕ್ಷ್ಮೀಶರೆಲ್ಲ, ನಿನ್ನ ಮಹಿಮೆಯನ್ನು ಹಾಡಿ ಹರಸಿದರೆಲ್ಲ. ಕಾಡಬೇಡ ಕಾಡಬೇಡ, ಕಾಡಿ ಕಂಗೆಡಿಸಿ ಕೈ ಬಿಡಬೇಡ. ಏರಬೇಡ ಬೆನ್ನೇರಬೇಡ, ಕಷ್ಟ ಸಂಕಷ್ಟದಲ್ಲಿ ದೂಡಬೇಡ.